ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿ. ಈಗ ಹೆಡ್ಲೈನ್ಸ್. ಸಹಾಯಕ್ಕೆ ಬಂದ ಎಎಸ್ಐನಿಂದ ಅಸಭ್ಯ ವರ್ತನೆಯ ಆರೋಪ. ಅಸಹಾಯಕ ಮಹಿಳೆಯ ಕಣ್ಣೀರು. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್. ಹಾಸನ ವಿದ್ಯಾನಗರದ ಸೈಟ್ ವಾರ್. ಯಶ್ ತಾಯಿ ವಿರುದ್ಧ ಮೂಲ ಮಾಲೀಕರಿಂದ ಸಿಡಿದ ಸ್ಫೋಟಕ ವಿಡಿಯೋ. ನಿರ್ಮಾಪಕಿ ಪುಷ್ಪ ವಿರುದ್ಧ ಪ್ರತ್ಯಾರೋಪ. ಹಾಸನದಲ್ಲಿ ಮೈತ್ರಿ ಸಂಘರ್ಷ. ಬಿಜೆಪಿ ಜೆಡಿಎಸ್ ದೋಸ್ತಿಗೆ ಭಿನ್ನ ಮತದ ಬಿಸಿ. ಕಾರ್ಯಕರ್ತರ ಆಕ್ರೋಶಕ್ಕೆ ಮಾಜಿ ಶಾಸಕರ ಧ್ವನಿ. ಕಷ್ಟದಲ್ಲಿದ್ದಾಗ ರಕ್ಷಣೆ ನೀಡಬೇಕಾದ ಪೊಲೀಸರೇ ಅಸಹಾಯಕ ಮಹಿಳೆಯೊಬ್ಬರ ಮೇಲೆ ದೌರ್ಜನ್ಯ ನಡೆಸಿ ಬೆದರಿಕೆ ಹಾಕಿರುವ ಅಮಾನವೀಯ ಘಟನೆ ಪಟ್ಟಣದ ಬ್ರಾಹ್ಮಣರ ಬೀದಿಯಲ್ಲಿ ನಡೆದಿದ್ದು, ಸಂತ್ರಸ್ತೆ ಅರ್ಪಿತಾ ಅವರು ನ್ಯಾಯಕ್ಕಾಗಿ ಕಣ್ಣೀರು ಹಾಕುತ್ತಾ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಅರ್ಪಿತಾ ಅವರು 5 ವರ್ಷಗಳ ಹಿಂದೆ ಶಶಿ ಎಂಬ ಯುವಕನನ್ನು ಪ್ರೀತಿಸಿ ಮದುವೆಯಾಗಿದ್ರು. ಆದರೆ ಕಳೆದ 1 ವರ್ಷದಿಂದ ಪತಿ ಮತ್ತು ಮನೆಯವರು ಆಕೆಯನ್ನು ಸರಿಯಾಗಿ ನಡೆಸಿಕೊಳ್ಳುತ್ತಿರಲಿಲ್ಲ ಎನ್ನಲಾಗಿದ್ದು, ಆಕೆಗೆ ಗೀತಾ, ನಾದಿನಿ ಜ್ಯೋತಿ ಹಾಗೂ ಭಾವ ಲೋಕೇಶ್ ಸೇರಿ ಅರ್ಪಿತಾ ವಾಸವಿದ್ದ ಮಹಡಿಯ ಮನೆಗೆ ಬೀಗ ಹೊಡೆದು ಹಾಕಿ ಮನೆಯ ಸೀಟ್ಗಳನ್ನು ಹೊಡೆದು ಪಾತ್ರೆ, ಬಟ್ಟೆ, ಸಾಮಾನುಗಳನ್ನು ಹೊರಹಾಕಿ ಆಕೆಯನ್ನು ಮನೆಯಿಂದ ಹೊರಹಾಕಲು ಯತ್ನಿಸಿದ್ದಾರೆ. ತನ್ನ ಮೇಲೆ ಹಲ್ಲೆ ನಡೆಯುತ್ತಿರುವಾಗ ರಕ್ಷಣೆ ಕೋರಿ ಅರ್ಪಿತಾ 112 ಸಹಾಯವಾಣಿಗೆ ಕರೆ ಮಾಡಿದ್ರು. ಆದರೆ ಸಮಯಕ್ಕೆ ಸರಿಯಾಗಿ ವಾಹನ ಬಂದಿಲ್ಲ. ಅನಿವಾರ್ಯವಾಗಿ ಪೊಲೀಸ್ ಠಾಣೆಗೆ ಕರೆ ಮಾಡಿದಾಗ ಸ್ಥಳಕ್ಕೆ ಬಂದ ಎಎಸ್ಐ ದೇವರಾಜ್ ಸಂತ್ರಸ್ತೆಗೆ ಸಾಂತ್ವನ ಹೇಳುವ ಬದಲು ಹಲ್ಲೆ ಮಾಡಿದವರ ಪರವಾಗಿ ನಿಂತಿದ್ದಾರೆ ಎನ್ನಲಾಗಿದೆ. ಎಎಸ್ಐ ದೇವರಾಜ್ ಅವರು ಅರ್ಪಿತಾ ಅವರಿಗೆ ಅಸಭ್ಯ ಪದಗಳಿಂದ ನಿಂದಿಸಿ ಧಮಕಿ ಹಾಕಿರುವ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಅವರಿಗೆ ನಮ್ಮ 112ಗೆ ಕಾಲ್ ಮಾಡಿದೆ ಸರ್, ಅವರು ಬರ್ತಾರೆ ಅಂತ ಹೇಳಿದ್ರು. 112 ಜೊತೆ ದೇವರಾಜ್ ಸರ್ ಬಂದಿದ್ರು. ಏನಮ್ಮ ನಿಂದಿದೆ ಆಯ್ತಾ, ಯಾವಾಗಲೂ ನಿನ್ನೆ ಕೂತ್ಕೊಳ್ಳೋಕ್ಕೆ ನೀನು ಒಂದೇ ಕೇಸ, ನಿನ್ನೊಬ್ಳನ್ನೇ ನೋಡ್ಕೊತ ಕೂತ್ಕೊಂಡಿರ್ತೀವ ಅಂತ ಪೊಲೀಸವರು ಅವ್ರ ಕಡೆಗೆ ಇದು ಮಾಡಿದ್ರು. ಅವರು ಸರಿ ಹಂಗಂದ್ರು ಸರ್ ಹಿಂಗಂದ್ರು ಅಂದಿದ್ದಕ್ಕೆ ನಿಂದೆ ತಪ್ಪು ಕಣಮ್ಮ, ಆಸ್ಪತ್ರೆಗೆ ಹೋಗ್ಬಾರಮ್ಮ ಅಂತಾರೆ ಸರ್. ಅಲ್ಲಿಬ್ರು ಪೊಲೀಸವ್ರು ಬಂದಿದ್ರು ಅವ್ರ ಜೊತೆ. ಸರ್ ನನ್ನ ಫೋನ್ ಹೊಡ್ದಾಕವ್ರೆ, ನಿಮ್ಮ ಕೈ ಮುಗಿತೀನಿ, ಫೋನ್ ಕೊಡಿ ಸರ್, ನಮ್ಮ ತಂದೆ ಫೋನ್ ಮಾಡ್ತೀನಿ, ನಾನೊಬ್ಳೆ ಹಾಸ್ಪಿಟಲಿಗೆ ಹೋಗಕ್ಕಾಗಲ್ಲ ಅಂದರೆ ನಾವು ಕೊಡೋಕ್ಕಲ್ಲ ಕಣಮ್ಮ, ನಾವು ಕೊಡೋಕ್ಕಲ್ಲ ಅಂತ ಅಕ್ಕಪಕ್ಕ ಬಂದಿದ್ದ ಜನಗಳು ಯಾರು ಫೋನ್ ಕೊಡಲಿಲ್ಲ, ಪೊಲೀಸ್ನವ್ರು ಕೊಡಲಿಲ್ಲ, ಅವ್ರನ್ನ ಕರ್ಕೊಂಡು ಬರಲಿಲ್ಲ, ನನ್ನೂ ಕರ್ಕೊಂಡು ಹೋಗ್ಲಿಲ್ಲ. ನಾನು ಒಬ್ಳನ್ನೇ ಬಿಟ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಬಂದರು ಸರ್ ಬೈಕಲ್ಲಿ. ಸ್ಟೇಷನ್ಗೆ ಹೋದರೆ ಹಂಗೆ ಹೇಳ್ತೀಯ ಸರ್, SP ಕಂಪ್ಲೇಂಟ್ ಮಾಡ್ತೀಯಮ್ಮ, ಅವ್ರಿಗೆ ಫೋನ್ ಮಾಡ್ತೀಯಮ್ಮ, ಇವ್ರಿಗೆ ಫೋನ್ ಮಾಡ್ತೀಯ ಅಂತ ಅಂತಾರೆ ಸರ್. ಹೆಣ್ಮಕ್ಳಿಗೆ ಎಲ್ಲಿ ಸರ್ ಕಾನೂನು ಎಲ್ಲ ಇದೆ ಸರ್, ಹಾಡಾಗಲೇ ನನ್ನ ಸಾಯಿಸಕ್ಕೆ ಬಂದಿದ್ರು. ನಿಮ್ಮ ಕೈ ಮುಗಿತೀನಿ ಸರ್, ನಂಗಿರೋದು ನನ್ನೊಂದೇ ಮನೆ. ಕೋರ್ಟಲ್ಲಿ ಕೇಸ್ ಹೊರತಕ್ಷಣ ಕೇಸ್ ಮೇಂಟೆನೆನ್ಸ್ ಕೇಸ್ ನಡೀತೈತೆ ಸರ್. ನಂಗೆ ನಾಳೆ ದಿನ ಹೆಚ್ಚು ಕಮ್ಮಿ ಆದರೆ ಏನು ಅವರೇ ಕಾರಣ. ನಿಮ್ಮ ಕೈ ಮುಗಿತೀನಿ, ಆ ಮನೇನ ಸರಿಪಡಿ ಸರ್. ನನ್ನ ಕೋರ್ಟ್ ಮುಖ್ಯವಾಗಿ ನಂಗೆ ನ್ಯಾಯ ಸಿಗೋವರೆಗೂ ನಾನು ಅದೇ ಮನೇಲಿ ಇರಬೇಕು. ಆ ಮನೇನ ಮೊದಲು ಹೆಂಗಿತ್ತಂಗೆ ಸರಿ ಮಾಡಿಸ್ಕೊಡಿ ಸರ್. ನಂಗೆ ಹಿಂಗೆ ಮಾಡಿರೋರಿಗೆ ಶಿಕ್ಷೆ ಕೊಡಿ ಸರ್, ಅಷ್ಟೇ ನಂಗೆ ಕೇಳ್ಕೋದು. ಕಾನೂನು ಸರಿ ಇಲ್ಲ ಸರ್, ಎಲ್ಲ ಲಂಚ ತಿಂತವ್ರೆ. ಅವ್ರ ಮಾತು ಹೇಳ್ಕೊಂಡು ಯಾರು ಬರ್ತಾಯಿರ್ತಿಲ್ಲ ಸರ್. ಅಷ್ಟೊಂದು ಗಲಾಟೆ ಆದ್ರೂ ಸ್ಟೇಷನಲ್ಲಿ ಮನೆ ಹತ್ರ ಒಬ್ಬರು ಬಂದಿಲ್ಲ ಸರ್. ರಕ್ತ ಹೋಯ್ತಿದ್ರಿ, ಯಾಕೆ ಹೊಡೆದಿದ್ದೀರಿ ಅಂತ ಕೇಳಲಿಲ್ಲ ಸರ್. ನಿಮಗೆ ನಿನ್ನ ಕೇಸ್ ಸಂದು ನಾವು ಬರೋಕ್ಕೆ ಅಂತ ಹೇಳಿ ಇದು ಮಾಡ್ತಿದ್ರು ಸರ್. ದಯವಿಟ್ಟು ಸರ್ ನಮ್ಮ ಅಂತೀನಿ, ನನಗೆ ನ್ಯಾಯ ಕೊಡಿಸಿ ಒಳ್ಳೆ ಪೊಲೀಸ್ ಅಧಿಕಾರಿಗಳಿಂದ. ಹೆಚ್ಚು ಕಮ್ಮಿ ಆದರೆ ಅವ್ರ ಇಟ್ಕೊಂಡ ಕೈ ಮುಗಿ ಕೇಳ್ಕೊತೀನಿ. ನಂಗಿರೋದು ಅದೊಂದೇ ಮನೆ, ನನ್ನ ಬಡವ್ರು ಹೆಣ್ಮಕ್ಳು ಪ್ರೀತಿಸಿ ಅವನ್ನ ಮದುವೆ ಆಗ್ಬಿಟ್ಟು ಬಂದೆ. ನನ್ನ ಜೀವ ತಗ್ಗೆ ಮಟ್ಟಿಗೆ ತಂದವನೇ. ಕಾನೂನು ಕ್ರಮ ತಗೊಂಡು ಅವನಿಗೆ ಶಿಕ್ಷೆ ಕೊಡಿಸ್ಬೇಕು. ಅವರಿಗೆ ನಮ್ಮನ್ನು ಕೈ ಮಾಡಿದಾರ, ಕೈ ಮುಗಿದು ಕೇಳ್ಕೊತೀನಿ. ನನ್ನ ತಮ್ಮ ನನ್ನ ಮನೇನ ಸರಿ ಮಾಡಿ. ಅವನ ಹೆಸರೇನು? ಶಶಿ, ಗೀತಾ, ಭಾಗ್ಯಮ್ಮ, ಜ್ಯೋತಿ, ಕುಮಾರ, ಲೋಕೇಶ್ ಅಂತ. ಲೋಕೇಶ್ ಅನ್ನೋರು ಇಲ್ಲಿ ಅದೇ ಕೆಟ್ಟ ಕೇಳ್ತಾ ಈಗ ಮುಟ್ಟಕ್ಕೆ ಬಂದ ಹೊಡೆಯೋನೆ ಹತ್ತಲ್ಲಿ ನನ್ನ ಹೆಣ್ಮಕ್ಳಿಗೆ ಪರಿಸ್ಥಿತಿ ಬರ್ಬಾರ್ದು ಸರ್. ನಮ್ಮ ಅಮ್ಮನ ಹೆಂಗ್ಸು ಅಂತ ಕಾಣ್ತಾನೆ, ಹೋಗಮ್ಮ ಬಾರಮ್ಮ ನೀನು ಅಂತ ಮುಂಡೆ ಇಂಥ ಮುಂಡೆ ಅಂತ ಕೆಟ್ಟಾಗೆಲ್ಲ ಬೈದ್ರಿ ಸರ್. ನಿಮ್ಮ ಅತ್ತೆ ಮಾವನ ಹೆಸರೇನು? ಗೋಪಾಲ್ ಶೆಟ್ಟಿ, ಭಾಗ್ಯಮ್ಮ. ನಮ್ಮ ಅತ್ತೆ ನಮ್ಮ ಅಪ್ಪಂಗೆ ಹೊಡಿಯೋಕ್ಕೆ ಪೈಪ್ ತಗೊ ಬಂದಿದ್ರಿ ಸರ್. ಆ ಹೊಡಿಯೋಕ್ಕೆ ಹತ್ತಲ್ಲಿ ನನಗೆ ಏನ್ ಬಿದ್ಬಿಡ್ತು, ಹಿಂಗಡೆ ಮೂಳೆ ನೋವಾಗೈತೆ ಸರ್, ಹೊಡಿಕೊಳಕ್ಕಾಗ್ತಾ ಇಲ್ಲ. ನಂಗೆ 4 ವರ್ಷದ ಮಗುಗೂ ಹೊಡೆದ್ರೆ ಸರ್. ಆ ಮಕ್ಕಳು ಚಿಕ್ಕ ಮಕ್ಕಳು ಸರ್. ಅವರು ಆ ಮಕ್ಕಳು ನನ್ನ ಮಗನಿಗೆ ಪೈಪಲ್ಲಿ ತಗೊಂಡು ಹೊಡೆದು ಹಾರೆ ತಗೊಂಡು ಆ ಮಕ್ಕಳು ಮನೆ ಬಾಗಿಲು ಹೊಡೆದಾಕಕ್ಕೆ ಬರ್ತಿದ್ದ ಸರ್. ಆ ಮಕ್ಕಳು ಎಲ್ಲ ಆಡ್ಕೊತಿದ್ದೋ, ನೀನು ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಮಕ್ಕಳು ಕೂಡ ಬೈತಾ ಇದ್ದ ಸರ್. ಆ ಮಕ್ಕಳಿಗೆ ಹೇಳ್ಕೊಟ್ಟು ನನಗೆ ನನ್ನ ಮಗುನ ಒಂದು ತಳ್ದಾಗ ಬಿಡೋಕ್ಬಿಟ್ಟಿದ್ರು ಸರ್. ನನ್ನ ಮಗುನೆಲ್ಲ ತಳ್ಳಾಡಿದ್ರು ಸರ್. ನನ್ನ ಮಗ ಮಧ್ಯಾಹ್ನದಿಂದ ಮಗು ಏನು ಊಟ ಮಾಡಿಲ್ಲ ಸರ್.
ಅನ್ನ ಮಗು ಹೊಟ್ಟೆ ಸಿತೈತೆ ಒಂಚೂರು ಅನ್ನ ತಿನ್ನಿಸ್ತೀನಿ ಬುಡಿ ಅಂತಿದ್ದಕ್ಕೆ ಸತ್ರ ಸಾಯ್ನಿ ನೀನು ನಿನ್ನ ಮಗ ಸಾಯ್ನಿ ನಮ್ಮ ನೆಮ್ಮದಿ ಆಯ್ತದೆ ಅಂತ ಅಂದ್ರಿ ಸರ್. ಪೊಲೀಸ್ ಇಲಾಖೆಯವರು ನಮಗೆಲ್ಲ ಸಪೋರ್ಟ್ ಮಾಡಲಿಲ್ವಾ? ಹಾಸನದ ವಿದ್ಯಾನಗರದಲ್ಲಿರುವ ವಿವಾದಿತ ನಿವೇಶನದ ಕಿಚ್ಚು ಈಗ ಮತ್ತಷ್ಟು ಜೋರಾಗಿದ್ದು, ಇಷ್ಟು ದಿನ ಲಕ್ಷ್ಮಮ್ಮ ಎಲ್ಲಿದ್ದಾರೆ ಎಂಬ ಪ್ರಶ್ನೆಗೆ ಸ್ವತಃ 93 ವರ್ಷದ ವೃದ್ಧೆ ಲಕ್ಷ್ಮಮ್ಮ ವಿಡಿಯೋ ಮೂಲಕವೇ ಪ್ರತ್ಯುತ್ತರ ನೀಡಿದ್ದಾರೆ. ಜಿಪಿಎ ಹೋಲ್ಡರ್ ದೇವರಾಜು ಅವರೊಂದಿಗೆ ಕುಳಿತು ಹೇಳಿಕೆ ನೀಡಿರುವ ಮೂಲ ಮಾಲೀಕ ಲಕ್ಷ್ಮಮ್ಮ, ಆ ಜಾಗ ನಮಗೆ ಸೇರಿದ್ದು, ನಮ್ಮ ಜಾಗಕ್ಕೂ ಅವರಿಗೂ ಯಾವುದೇ ಸಂಬಂಧವಿಲ್ಲ. ಫಿಲ್ಮ್ ಸ್ಟಾರ್ ಎನ್ನುವ ಕಾರಣಕ್ಕೆ ಆ ಅಮ್ಮ ನಮಗೆ ತೊಂದರೆ ಕೊಡುತ್ತಿದ್ದಾರೆ. ನಮ್ಮ ಜಾಗದಲ್ಲಿ ಸಿಮೆಂಟ್ ಕಂಬ ಹಾಕಿ ಕಾಂಪೌಂಡ್ ಕಟ್ಟಿದ್ದಕ್ಕೆ ನಮ್ಮೂರು ಜೆಸಿಬಿ ತಂದು ತೆರವುಗೊಳಿಸಿದ್ದಾರೆ. ಇದರಲ್ಲಿ ನಮ್ಮ ತಪ್ಪೇನಿದೆ ಎಂದು ಪ್ರಶ್ನಿಸುವ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ. ನನಗೆ 93 ವರ್ಷ, ಮೈಸೂರಲ್ಲಿ ಇರೋದವರು. ಹಾಸನಕ್ಕೆ ಬರೋಕ್ಕೆ ಸ್ವಲ್ಪ ತಾಪತ್ರಯ ಆಗುತ್ತೆ. ಅದಕ್ಕೋಸ್ಕರ ದೇವರಾಜ್ ಅವರಿಗೆ GPO ಬರ್ಕೊಟ್ಟಿದ್ದೀನಿ. ಆಯ್ತಲ್ವಾ? ಯಾಕೆ ಬಂದರು ಅಂತ ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಅವ್ರದ್ದು ಆ ರೋಡಲ್ಲಿ ಐತೆ, ನಂದು ಈ ರೋಡಲ್ಲಿ ಐತೆ. ಅದೇ ಎಷ್ಟು ತಾಯಿ ಯಾಕೆ ಹೋಗ್ತಾಳೆ ಅಲ್ಲಿಗೆ? ಕಾಂಪೌಂಡ್ ಹಾಕಿಸ್ತಿದ್ದಂತೆ ಮತ್ತೆ ನಿಲ್ಸೋರೇನೋ. ಫಿಲಮ್ ಸ್ಟಾರು ಅಂದ್ಬಿಟ್ಟಿದೆ ಅಮ್ಮ ಒದಾಡ್ತದೆ. ಅದು ಈ ಸಿಮೆಂಟ್ ನಾವು ಬರ್ತಾವಲ್ಲಪ್ಪ ಪ್ಲೇಟ್ಗಳು, ಅವಾಗ ಕಟ್ಕೊಂಡಿತ್ತು ಕಾಂಪೌಂಡ, ಅವೆಲ್ಲ ಕಿತ್ತಾಕ್ಬಿಟ್ರು. ಬುಲ್ಡೋಜರ್ ಬಂದ್ಬಿಟ್ಟು ಕಿತ್ತಾಕ್ಬಿಟ್ರಲ್ಲ, ಈ ಇಟ್ಗೆಲ್ಲಿ ಕಟ್ಟಿಸ್ತಾವಳಂತೆ. ಕಟ್ಸ್ಬೋದಾ? ಕಟ್ಸವಳ ನೋಡಿದ್ದೀರಾ? ಹೋಯ್ತೆ ನೀನು ಕಟ್ಸಕ್ಕೆ ಬಂದದ. ಲಕ್ಷ್ಮಮ್ಮ ಅವರ ಪುತ್ರ ಪುರುಷೋತ್ತಮ್ ಮಾತನಾಡಿ, ಹಿಂದೆ ನಾವು ಜಾಗ ಸ್ವಚ್ಛಗೊಳಿಸಲು ಹೋದಾಗ ನಟರಾಜ್ ಎಂಬುವರು ಕಾಂಪೌಂಡ್ ಹಾಕಿದ್ರು. ಆಗ 25 ಮಂದಿ ಬಂದು ನಮಗೆ ಪ್ರಾಣ ಬೆದರಿಕೆ ಹಾಕಿದ್ದರಿಂದ ನಾವು ಹೆದರಿ ವಾಪಸ್ ಬಂದಿದ್ದೆವು. ಆಮೇಲೆ ಆ ಜಾಗವನ್ನು ಯಶವರ ತಾಯಿ ಪುಷ್ಪ ಅವರು ಪಡೆದು ಕಾಂಪೌಂಡ್ ನಿರ್ಮಿಸಿದ್ದಾರೆ. ನಮಗೆ ಸ್ಥಳೀಯವಾಗಿ ಬೆಂಬಲ ಸಿಗದ ಕಾರಣ ನಮ್ಮ ಅಜ್ಜಿ ಮತ್ತು ತಂದೆ ಸೇರಿ ದೇವರಾಜು ಅವರಿಗೆ GPA ಮಾಡಿಕೊಟ್ಟಿದ್ದಾರೆ ಎಂದರು. ಒಂದ್ಸರಿ JCB ತಗೊಂಡು ಸೈಟ್ ಕ್ಲೀನ್ ಮಾಡ್ಸಕ್ಕೆ ಹೋದಾಗ ಪಕ್ಕದಲ್ಲಿ ಶೆಡ್ ಹಾಕಿದ್ರು ಅವರು ಒಂದು 20-25 ಕರ್ಕೊಬಂದು ಗಾರ್ಡ್ ಮಾಡಿ ಕೆಲಸ ನಿಲ್ಲಿಸಿದ್ಮೇಲೆ ನಾವು ವಾಪಸ್ ಹೋಗ್ಬಿಟ್ಟು ಮತ್ತು ಆದಮೇಲೆ ಪಕ್ಕದಲ್ಲಿ ಸೇಟು ಮನೆ ಆಯ್ತು. ನಾವು JCB ಕ್ಲೀನ್ ಮಾಡಿಸುವಾಗ ಆ ಸೇಟು ಮನೆನ ಯಶ್ ಅವ್ರ ತಾಯಿ ತಗೊಂಡು ಕಾಂಪೌಂಡ್ ಹಾಕ್ಸೋದು. ಅವಾಗಿಂದ ನಾವು ಆ ಸೈಡ್ ಹೋಗಿಲ್ಲ. ಯಾಕೆಂದರೆ ಅಲ್ಲೆಲ್ಲ ಬೆದರಿಕೆ ಆಗ್ತವೆ, ನಮಗೆ ಬೆದರಿಕೆ ಆಗ್ತಿರ್ತಾರೆ ಅಂತ ಹೇಳಿ ಆದಮೇಲೆ ನಾವು ನಮ್ಮ ಲಾಯರ್ಗೆ ಅಣ್ಣಪ್ಪನ ಅವ್ರಿಗೆ ಕೊಟ್ಟು ನಾವು ಅಲ್ಲಿ ಹೋಗಿ ಇದು ಮಾಡಿದಾಗ ನಮಗೇನು ಸಪೋರ್ಟ್ ಸಿಗಲಿಲ್ಲ. ಸೊ ಜೊತೆಗೆ ಈ ಥರ ಆಗ್ತಾ ಇದರಿಂದ ಅಲ್ಲೇ ಇರೋರಿಗೆ ಇದನ್ನು ವಹಿಸಿದ್ರೆ ಸರಿ ಅಂತ ಅಂದ್ಬಿಟ್ಟು ನಮ್ಮ ತಂದೆ ಮತ್ತು ನಮ್ಮ ಅಜ್ಜಿ ಡಿಸಿಷನ್ ತೊಗೊಂಡ್ರು. ದೇವರಾಜು ಅನ್ನೋರಿಗೆ GPA ಮಾಡಿಕೊಟ್ಟು ಇದೇನಿದೆ ಇದೊಂದು ಸ್ವಲ್ಪ ಬಗೆಹರಿಸ್ಕೊಡಿ, ನಮಗೆ ಈ ಥರ ನಮಗೆ ತೊಂದರೆ ಆಗ್ತಾಯಿದೆ, ನಮ್ಮ ಸೈಟಲ್ಲಿ ಬೇರೆಯವ್ರು ಬಂದಿದ್ದಾರೆ, ಇದು ಸರಿಯಲ್ಲ ಅಂತ ಅಂದ್ಬಿಟ್ಟು ನಾವು ಕೊಟ್ಟಿದ್ದಕ್ಕೆ ಅವ್ರು ಸರಿ ನಾವು ಇದು ಮಾಡಿಕೊಡ್ತೀವಿ ಅಂದ್ಬಿಟ್ಟು ಅವ್ರು ಕಾನೂನು ರೀತಿಯಿಂದನೇ ಹೋಗಿ ಅವರೆಲ್ಲ ಬಗೆಹರಿಸ್ತಾ ಇದ್ದಾರೆ. ಅದಕ್ಕೇ ನಾವು ನಿಮ್ಮ ಸಪೋರ್ಟ್ ಕೇಳ್ತಾ ಇದ್ದೀವಿ. ಯಾರ್ಯಾರು ಆ ಜಾಗಕ್ಕೆ ಬಂದಿದ್ದಾರೋ ನಮ್ಮ ಜಾಗ ಅಂತ ಅಂದ್ಕೊಂಡು ಕಾನೂನು ಪ್ರಕಾರನೇ ನೀವು ಹೋಗಿ ಅದೇನಿದೆ ಬಗೆಹರಿಸ್ಕೊಳ್ಳಿ. ನಮಗೂ ಬೇರೆಯವ್ರಿಗೆ ತೊಂದರೆ ಕೊಡಬೇಕು ಅಂತ ಇಷ್ಟ ಇಲ್ಲ. ಇಷ್ಟು ನಾನು ಕೇಳ್ಕೊತೀನಿ. ದಯವಿಟ್ಟು ಕಾನೂನು ರೀತಿ ಸಹಕರಿಸಿ. ಜಿಲ್ಲೆಯಲ್ಲಿ ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಯ ಹೊತ್ತಲ್ಲೇ ಬಿಜೆಪಿ ಜೆಡಿಎಸ್ ಮೈತ್ರಿ ಕುರಿತು ಬಿಜೆಪಿಯೊಳಗೆ ಮತ್ತೆ ಭಿನ್ನಮತ ಭುಗಿಲೆದ್ದಂತಿದೆ. ಮೈತ್ರಿ ಬದಲು ಸ್ವಂತ ಶಕ್ತಿಯ ಮೇಲೆ ಚುನಾವಣೆ ಎದುರಿಸಬೇಕೆಂದು ಕಾರ್ಯಕರ್ತರ ಒತ್ತಾಯವಿದೆ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ಮಾಜಿ ಶಾಸಕ ಪ್ರೀತಂ ಗೌಡ ತಿಳಿಸಿದ್ದಾರೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ಶನಿವಾರ ಆಯೋಜಿಸಿದ್ದ ಬಿಜೆಪಿ ಜಿಲ್ಲಾ ಪ್ರಮುಖರ ಸಭೆಯ ನಂತರ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಬಿಜೆಪಿ ಬಲಿಷ್ಠವಾಗಿ ಬೆಳೆದಿದೆ. ಮುಂಬರುವ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಗಳನ್ನು ಸ್ವಂತ ಬಲದ ಮೇಲೆ ಎದುರಿಸಬೇಕೆಂಬುದು ಕಾರ್ಯಕರ್ತರ ಅಭಿಪ್ರಾಯವಾಗಿದೆ. ಮೈತ್ರಿಯಿಂದಾಗಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಸ್ಪರ್ಧೆ ಅವಕಾಶಗಳಿಂದ ವಂಚಿತರಾಗುವ ಆತಂಕವಿದೆ. ಇದು ಅಂತಿಮವಾಗಿ ಕಾಂಗ್ರೆಸ್ಗೆ ಲಾಭವಾಗಬಹುದು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಜಿಲ್ಲೆಯ ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಅತ್ಯಂತ ಸದೃಢವಾಗಿದೆ. ಇಲ್ಲಿ ಮೈತ್ರಿಗಿಂತ ಸ್ವತಂತ್ರ ಸ್ಪರ್ಧೆಯೇ ಲಾಭದಾಯಕ ಎಂದು ತಿಳಿಸಿದರು. ಕಳೆದ ತಿಂಗಳು 10 ದಿನಗಳ ಕಾಲ ನಮ್ಮ 39 ಭಾರತೀಯ ಜನತಾ ಪಾರ್ಟಿಯ ಸಂಘಟನಾತ್ಮಕ ಜಿಲ್ಲೆಗಳ ಸಭೆಯನ್ನು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಕೋರ್ ಕಮಿಟಿ ಸದಸ್ಯರನ್ನು ಒಳಗೊಂಡಂತೆ ಸಭೆಗಳನ್ನ ಮಾಡಲಾಗಿತ್ತು. ಸಂಘಟನೆಯ ರಿವ್ಯೂ ಜೊತೆ ರಾಜಕೀಯವಾಗಿ ಭಾರತೀಯ ಜನತಾ ಪಾರ್ಟಿಯ ಶಕ್ತಿಯ ಬಗ್ಗೆ ಅವಲೋಕನವನ್ನು ಮಾಡಿಕೊಂಡು ಯಾವ ರೀತಿಯಾಗಿ
ಮುಂದಿನ ಬರುವಂಥ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಸೇರಿದಂತೆ ಅರ್ಬನ್ ಲೋಕಲ್ ಬಾಡೀಸ್ ಚುನಾವಣೆಗಳಲ್ಲಿ, ನಗರಸಭೆ ನಗರ ಪಾಲಿಕೆ ಚುನಾವಣೆಗಳಲ್ಲಿ ಪಾರ್ಟಿಯನ್ನು ಸಜ್ಜುಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯದ ಜಗನ್ನಾಥ ಭವನ ಕಾರ್ಯಾಲಯದಲ್ಲಿ ಭಾಳ ಯಶಸ್ವಿಯಾಗಿ ಮೀಟಿಂಗ್ಗಳನ್ನ ಮಾಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ಪ್ರತಿ ಜಿಲ್ಲೆಯಲ್ಲಿ ವಿಧಾನಸಭಾ ಕ್ಷೇತ್ರವಾರು ಅಲ್ಲಿಯ ಪರಿಸ್ಥಿತಿಗಳ ಅವಲೋಕನ ಮಾಡೋದ್ರ ಜೊತೆಯಾಗಿ ಯಾವ ರೀತಿಯಾಗಿ ಚುನಾವಣೆಗೆ ಕಾರ್ಯಕರ್ತರನ್ನ ಸಜ್ಜುಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಜಿಲ್ಲಾಧ್ಯಕ್ಷರಾದ ಸಿದ್ದೇಶ್ ನಾಗೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ಬೆಳಗ್ಗೆಯಿಂದ ನಿರಂತರ ಸಭೆಗಳನ್ನ ಮುಂದುವರಿಸ್ತಾ ಬಂದಿದ್ದೀವಿ. 7 ವಿಧಾನಸಭಾ ಕ್ಷೇತ್ರದಲ್ಲಿ ಮುಂಬರುವಂಥ ಗ್ರಾಮ ಪಂಚಾಯಿತಿ ಚುನಾವಣೆಯ ಜೊತೆಯಲ್ಲಿ ಎಲ್ಲ ಚುನಾವಣೆಗಳನ್ನು ಎದುರಿಸುವ ನಿಟ್ಟಿನಲ್ಲಿ ಇವತ್ತು ಸಭೆ ನಡೆದಿದೆ. ನಾಳೆ ತುಮಕೂರಿನಲ್ಲಿ ಒಳಗೊಂಡಂತೆ ಸಕಲೇಶಪುರದ ಶಾಸಕರು ಇದ್ದಂತೆ ಪ್ರತಿ ಮಂಡಲದ ನಮ್ಮೆಲ್ಲ ಕೋರ್ ಕಮಿಟಿ ಸದಸ್ಯರು, ಜಿಲ್ಲೆಯ ಕೋರ್ ಕಮಿಟಿ ಸದಸ್ಯರು, ಹಿರಿಯರು, ರೇಣುಕುಮಾರ್ ಅವರು, ನವಿಲೆ ಅಣ್ಣಪ್ಪ ಅವರು, ನಾರಾಯಣ ಸ್ವಾಮಿ ಅವರು ಒಳಗೊಂಡಂತೆ ನಮ್ಮ ಇಡೀ ಜಿಲ್ಲೆಯ ತಂಡದಲ್ಲಿ ಕ್ಲಾರಿಟಿ ಇದೆ. ಕಾರ್ಯಕರ್ತರ ಚುನಾವಣೆ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿರೋಂಥ ಏನು ಮೈತ್ರಿ ಇದೆ, ಆ ಮೈತ್ರಿಯಲ್ಲಿ ಯಾವುದೇ ರೀತಿಯ ಒಡಕು ಬರದೇ ಇರೋ ರೀತಿಯಲ್ಲಿ ರಾಜ್ಯದ ನಾಯಕರು ಏನು ಸೂಚನೆ ಕೊಡ್ತಾರೆ ಅದನ್ನು ಪಾಲಿಸ್ಕೊಂಡು ಯಾವುದೇ ರೀತಿಯ ಗೊಂದಲಕ್ಕೆ ಆಸ್ಪದ ಕೊಡದೆ ನಮ್ಮ ವಿಚಾರಗಳನ್ನ ರಾಜ್ಯ ನಾಯಕರುಗಳಿಗೆ ತಿಳಿಸೋವಂಥ ಕೆಲಸವನ್ನು ಮಾಡಬೇಕು ಅಂತೇಳಾಗಿದೆ. ಆದರೆ ನಮ್ಮ ಕಾರ್ಯಕರ್ತರದ್ದು ವೆರಿ ಕ್ಲಿಯರ್ ಇದೆ. ಹಾಸನ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಸ್ವಂತ ಶಕ್ತಿಯ ಮೇಲೆ ಚುನಾವಣೆಯನ್ನು ಮಾಡಬೇಕು, ಕಾರ್ಯಕರ್ತರಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತೇಳಿ ಕಾರ್ಯಕರ್ತರು ಮತ್ತು ಎಲ್ಲ ನಾಯಕರ ಸರ್ವಸಮ್ಮತವಾಗಿ ಅಭಿಪ್ರಾಯ ಇದೆ. ಆ ಅಭಿಪ್ರಾಯಗಳನ್ನ ರಾಜ್ಯ ಮಟ್ಟದ ನಾಯಕರುಗಳಿಗೆ ತಿಳಿಸೋವಂಥ ಕೆಲಸವನ್ನು ಮಾಡ್ತೀವಿ. ಅದರಲ್ಲಿ ಯಾವುದೂ ಗೊಂದಲ ಇಲ್ಲ. ಯಾಕಂದರೆ ಹಾಸನದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳದ ನಡುವೆ ನೇರ ಸ್ಪರ್ಧೆ ಇದೆ. ಜನತಾದಳದ ಕಾರ್ಯಕರ್ತರಿಗೆ ಅವಕಾಶ. ಗುಡ್ಡೇನಹಳ್ಳಿಯ ಹನುಮಂತನಗರ ಜನತಾ ಕಾಲೋನಿ ಬಳಿ ಇರುವ 40 ಅಡಿ ರಸ್ತೆಗೆ ಗುಡ್ಡೇನಹಳ್ಳಿ ಗ್ರಾಮದ ಜನರು ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರ ಸ್ಥಾಪಿಸಿ ರಸ್ತೆಗೆ ಕೆಂಪೇಗೌಡ ರಸ್ತೆ ಎಂದು ನಾಮಕರಣ ಮಾಡಿದರು. ಕಾರ್ಯಕ್ರಮದ ಅಂಗವಾಗಿ ನಾಡಪ್ರಭು ಕೆಂಪೇಗೌಡ ಅವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಗ್ರಾಮದ ಮುಖಂಡರು ಪುಷ್ಪಾರ್ಚನೆ ಮಾಡುವ ಮೂಲಕ ಕೆಂಪೇಗೌಡರ ಘೋಷಣೆ ಕೂಗಿ ಹರ್ಷ ವ್ಯಕ್ತಪಡಿಸಿದ್ದು, ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೇಶವಮೂರ್ತಿ ಮಾತನಾಡಿ, ರಸ್ತೆಗೆ ಕೆಂಪೇಗೌಡ ರಸ್ತೆ ಎಂದು ನಾಮಕರಣ ಮಾಡಲಾಗಿದೆ ಎಂದರು. ಗೋಡೇನಹಳ್ಳಿ ಗ್ರಾಮದ ಮುಖಂಡ ಎಸ್ಜೆ ಗ್ರೂಪ್ನ ಜಿಎಸ್ ಸತೀಶ್ ಮಾತನಾಡಿ, ಕಳೆದ ಹಲವು ವರ್ಷಗಳಿಂದ ಕಾಲುದಾರಿಯಾಗಿ ಉಳಿದಿದ್ದ ಈ ರಸ್ತೆಯನ್ನು ಅಭಿವೃದ್ಧಿಪಡಿಸಿ ಇದೀಗ 40 ಅಡಿ ವಿಶಾಲವಾದ ರಸ್ತೆಯಾಗಿ ಮಾರ್ಪಾಟು ಮಾಡಲಾಗಿದೆ. ಇದರಿಂದ ನಮ್ಮ ಗ್ರಾಮದ ಮಾತ್ರವಲ್ಲದೆ ಸುತ್ತಮುತ್ತಲ ಗುಡ್ಡೇನಹಳ್ಳಿ ಗ್ರಾಮ ಜನರು ಓಡಾಡಲು ವಿಶಾಲವಾದ ರಸ್ತೆ ಸ್ಥಾಪನೆ ಮಾಡಲಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಸೇರಿರ್ತಕ್ಕಂಥ ರಸ್ತೆ ಇದು ಹಿಂದಿನಿಂದ ಕಾಲ್ದಾರಿ ಇತ್ತು, ಇವಾಗ 40 ಅಡಿ ರಸ್ತೆ ಆಗಿದೆ. ಅದರಿಂದ ಇದು ಕೆಂಪೇಗೌಡ ರಸ್ತೆ ಅಂತ ನಾಮಕರಣ ಮಾಡಿ ಹೊಸದಾಗಿ ಗ್ರಾಮಸ್ಥರೆಲ್ಲ ಸೇರಿ ಉದ್ಘಾಟನೆ ಮಾಡಿದ್ವಿ. ಇದು ನಮ್ಮ ಗುಡೇನಹಳ್ಳಿ ಗ್ರಾಮದ ಹನುಮಂತನಗರ ಜನತಾ ಕಾಲೋನಿ ಅಂತ ಹೇಳಿ, ಇದು ನಮ್ಮ ಗ್ರಾಮಕ್ಕೆ ಸೇರಿದಂಥ ಒಂದು 40 ಅಡಿ ರಸ್ತೆ. ಗ್ರಾಮದ ಜಾಗವನ್ನು ಅದನ್ನು ಬಿಟ್ಟು ಇವತ್ತು 40 ಅಡಿ ರಸ್ತೆನೇ ಮಾಡಿದ್ವಿ. ಇವತ್ತು ಅದೇ ಆ ಒಂದು ಕಾರ್ಯಕ್ರಮ, ಒಂದು ನಮ್ಮ ಕೆಂಪೇಗೌಡರದ ಒಂದು ವಿಗ್ರಹನ ಸ್ಥಾಪನೆ ಮಾಡುವ ಮುಖಾಂತರ ಈ ಗುಡ್ಡಳ್ಳಿ 40 ಅಡಿ ರೋಡ್ಗೆ ಕೆಂಪೇಗೌಡ ರಸ್ತೆ ಅಂತ ಹೇಳ್ಬಿಟ್ಟು ಅದನ್ನು ನಾಮಕರಣ ಮಾಡಿ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಯಾವಾಗಲಿಂದ ನೀವು ಇದು ಕರಿತಾ ಇದ್ರಿ ಇದನ್ನ, ನೀವು ರೋಡ್ ಹೆಸರನ್ನ? ನಾವು ತುಂಬ ಒಂದು ರೋಡ್ ಕಾಂಕ್ರೀಟ್ ರೋಡಾಗಿ ಒಂದು 3 ವರ್ಷ ಆಯಿತು. ಅವಾಗಿಂದ ಕೇಳ್ತಾ ಇದ್ದೀವಿ ರೋಡ್ ಆಗಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರು. ಯಾರು ಅದನ್ನು ಸರ್ಕಾರ ಜಿಲ್ಲಾ ಆಡಳಿತ ಯಾವುದಾಗಲಿ ಮಾಡಲಿಲ್ಲ. ಅದಕ್ಕೆ ನಾವು ಗ್ರಾಮಸ್ಥರು ಸೇರಿಬಿಟ್ಟು ಅದನ್ನು ಮಾಡಿದ್ವಿ. ನಿಮ್ಮ ಹೆಸರು? ಕೇಶವಮೂರ್ತಿ ಅಂತ, ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು. ಈ ಸಂದರ್ಭದಲ್ಲಿ ಬಡಾವಣೆ ಮುಖಂಡರಾದ ರವಿಕುಮಾರ್ ರಂಗಸ್ವಾಮಿ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಕಿಶೋರ್, ಟಿವಿ5 ಹೇಮಂತ್ ಕುಮಾರ್, ಗೋವಿಂದ್, ಪ್ರತಾಪ್, ಜನಾರ್ದನ್, ಮಂಜುನಾಥ್, ಪ್ರದೀಪ್, ಅರ್ಜುನ, ಅಶೋಕ್, ಲೋಕೇಶ್, ಗುಡ್ಡೇನಹಳ್ಳಿ ಗ್ರಾಮದ ಜನರು ಉಪಸ್ಥಿತರಿದ್ದರು. ನಗರದ ಅರಸೀಕೆರೆ ರಸ್ತೆಯ ಕೆಎಸ್ಆರ್ಟಿಸಿ ಬಡಾವಣೆಯಲ್ಲಿ ಸುಜಲ ಶಿಕ್ಷಣ ಸಂಸ್ಥೆಯ ನೂತನ ಸಾಹಸವಾದ ಜಯ ಟೆಕ್ನೋ ಶಾಲೆಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭವು ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಕಾರ್ಯಕ್ರಮದ ಕುರಿತು ಸುಜಲ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಚಂದ್ರಶೇಖರ್ ಮಾತನಾಡಿ, ಇಂದಿನ ಸ್ಪರ್ಧಾತ್ಮಕ ಯುಗಕ್ಕೆ ತಕ್ಕಂತೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದು ನಮ್ಮ ಗುರಿ. ಹೊಸ ಯೋಜನೆ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನ ಆಧಾರಿತ ಕಲಿಕೆಯನ್ನು ಮಕ್ಕಳಿಗೆ ತಲುಪಿಸುವ ಸಲುವಾಗಿಯೇ ಈ ಜಯ ಟೆಕ್ನೋ ಶಾಲೆಯನ್ನು ವಿಶೇಷವಾಗಿ ವಿನ್ಯಾಸಗೊಳಿಸಿ ಆರಂಭಿಸಲಾಗಿದೆ ಎಂದು ತಿಳಿಸಿದರು. ನಾನು ಒಂದು ಹೊಸ ಆಲೋಚನೆ, ಮೊದಲು ತಾಯಿ
ಗುರುಗಳ ಆಶೀರ್ವಾದ, ತಾಯಿ ತಂದೆ ಅಣ್ಣ ಎಲ್ಲರ ಹಿರಿಯರ ಕಿರಿಯರ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಒಂದು ಹೊಸ ಆಲೋಚನೆಯಿಂದ ಹೊಸ ಕಾನ್ಸೆಪ್ಟ್ನೊಂದಿಗೆ ಜಯ ಟೆಕ್ನೋ ಸ್ಕೂಲ್ ಆರಂಭಿಸಿದ್ದೀವಿ. ಇದರ ಕಂಪ್ಲೀಟ್ ಒಂದು ಟೆಕ್ನಾಲಜಿನ ಆ್ಯಡ್ ಮಾಡಿ ನನ್ನ ಮಕ್ಕಳಿಗೆ ಫ್ಯೂಚರ್ ಇಸ್ ದಿ ಟೆಕ್ನಾಲಜಿ, ಹಾಗಾಗಿ ವಿ ಆರ್ ಗೋಯಿಂಗ್ ವಿತ್ ವೆರಿ ಸ್ಮಾರ್ಟ್ ಟೆಕ್ನಾಲಜಿ ಟು ಗಿವ್ ದೇ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಶಾಸಕರಾದ ವಿವೇಕಾನಂದ, ಸುಜಲ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಲೋಕೇಶ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ನಗರದ ಸಾಲಿಗಾಮಿ ರಸ್ತೆ ಬಳಿಯ ಜಿಲ್ಲಾ ಕ್ರೀಡಾಂಗಣದ ಆವರಣದಲ್ಲಿ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯಿಂದ ಶನಿವಾರ ಸಂಜೆ ಹಮ್ಮಿಕೊಳ್ಳಲಾಗಿದ್ದ ಹಿಂದೂ ಸಮಾಜೋತ್ಸವ ಶೋಭಾಯಾತ್ರೆಯು ಶ್ರೀ ಜಾವೇನಹಳ್ಳಿ ಮಠದ ಮಠಾಧೀಶರಾದ ಶ್ರೀ ಸಂಗಮೇಶ್ವರ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ವೈಭವವಾಗಿ ಯಶಸ್ವಿಗೊಂಡಿತು. ಕಾರ್ಯಕ್ರಮದ ಮುಖ್ಯ ಭಾಷಣಗಾರರಾದ ವಿಕಾಸ್ ಪುತ್ತೂರು ಮಾತನಾಡಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷಗಳು ತುಂಬುತ್ತಿರುವ ಹಿನ್ನೆಲೆಯಲ್ಲಿ ದೇಶದಾದ್ಯಂತ 1 ವರ್ಷಗಳ ಕಾಲ ನಿರಂತರವಾಗಿ ವಿವಿಧ ಚಟುವಟಿಕೆಗಳು ಹಾಗೂ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ದೇಶದ ಎಲ್ಲ ಮಂಡಳಿಗಳಲ್ಲಿಯೂ ಹಿಂದೂ ಸಮಾಜೋತ್ಸವಗಳನ್ನು ನಡೆಸುವ ಸಂಕಲ್ಪ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ 40 ರಿಂದ 50 ಮಂಡಳಗಳಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಗಳು ಆಯೋಜನೆಯಾಗಿವೆ. ಬಲಿಷ್ಠ ಭಾರತದ ನಿರ್ಮಾಣ, ಸನಾತನ ಧರ್ಮದ ಮೌಲ್ಯಗಳ ಪುನರುತ್ಥಾನ ಹಾಗೂ ಸಮಾಜದಲ್ಲಿ ಸಕಾರಾತ್ಮಕ ಮೌಲ್ಯಗಳು ಗಟ್ಟಿಯಾಗಿ ಬೇರು ಬಿಡಬೇಕೆಂಬುದು ನಮ್ಮ ಉದ್ದೇಶ ಎಂದು ತಿಳಿಸಿದರು. ವಿಕಾಸ್ ಪುತ್ತೂರು ಇವತ್ತು ಈ ಸಭೆಯ ಮುಖ್ಯ ಭಾಷಣಕಾರರಾಗಿ ಬಂದಿದ್ದೇನೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷಗಳು ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ದೇಶದಾದ್ಯಂತ 1 ವರ್ಷಗಳ ಕಾಲ ನಿರಂತರವಾದಂಥ ಹಲವಾರು ಚಟುವಟಿಕೆಗಳು, ಕಾರ್ಯಕ್ರಮಗಳು ಆಯೋಜನೆಗೊಂಡಿದೆ. ಅದರ ಒಂದು ಭಾಗವಾಗಿ ದೇಶದ ಎಲ್ಲ ಮಂಡಲಗಳಲ್ಲಿ ಹಿಂದೂ ಸಮಾಜೋತ್ಸವಗಳ ಆಚರಣೆ ಕೂಡ ನಡೀತಾ ಇದೆ. ನಮ್ಮ ಸಮಾಜದ ಒಳಗಿರ್ತಕ್ಕಂಥ ಬೇರೆ ಬೇರೆ ರೀತಿಯ ಪಿಡುಗುಗಳೇನಿದೆ, ಆ ಪಿಡುಗುಗಳ ಅಸ್ಪೃಶ್ಯತೆ ಇರ್ಬೋದು, ಜಾತಿವಾದ ಇರ್ಬೋದು, ಇಂತಹ ಪಿಡುಗುಗಳೆಲ್ಲ ದೂರ ಆಗಬೇಕು, ಒಂದು ಬಲಿಷ್ಠ ಭಾರತದ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಸಂಘದ ಸಂಕಲ್ಪ ಆಗಿದೆ. ಆ ಹಿನ್ನೆಲೆಯಲ್ಲಿ ಸಮಾಜದ ಒಳಗೆ ಬೇರೆ ಬೇರೆ ರೀತಿಯಲ್ಲಿ ಪರಿವರ್ತನೆಗಳನ್ನು ತಂದು ಅದನ್ನು ಸಮಾಜದಲ್ಲಿ ಜಾಗೃತಿ ಮೂಡಿಸಿ ಆ ಮುಖಾಂತರ ಬಲಿಷ್ಠವಾದಂಥ ಹಿಂದೂ ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ನಮ್ಮ ಸಮಾಜೋತ್ಸವದ ಉದ್ದೇಶ. ಇವತ್ತು ಹಾಸನ ಜಿಲ್ಲೆಯ ಹೇಮಾವತಿ ನಗರದ ಈ ಭಾಗದ ಹಿಂದೂ ಬಾಂಧವರೆಲ್ಲರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಈ ಸಮಾಜೋತ್ಸವದಲ್ಲಿ ಪಾಲ್ಗೊಳ್ಳುವವರಿದ್ದಾರೆ. ನಾನು ಕೂಡ ಈ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ನಂತರ ವೇದಿಕೆ ಕಾರ್ಯಕ್ರಮ ಮುಗಿಸಿ ತೆರಳುವವರಿದ್ದೇನೆ. ನಮಸ್ಕಾರ. ಈ ಸಂದರ್ಭದಲ್ಲಿ ಮುಖಂಡರಾದ ಪ್ರಸನ್ನಕುಮಾರ್, ಚನ್ನಕೇಶವ, ಶೈಲಜಾ ಹಾಸನ್, ಗೋಪಿ, ಜಯಪ್ರಕಾಶ್, ವೇಣುಗೋಪಾಲ್, ಮದನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಸನ ತಾಲೂಕು ಘಟಕದ ವತಿಯಿಂದ ತಾಲೂಕಿನಲ್ಲಿ ಮಾಶಾಸನ ಪಡೆಯುತ್ತಿರುವ ಅರ್ಹ ಫಲಾನುಭವಿಗಳಿಗೆ ವಾತ್ಸಲ್ಯ ಕಿಟ್ ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ತಾಲೂಕು ಯೋಜನಾಧಿಕಾರಿಗಳಾದ ಧನಂಜಯವರು ಫಲಾನುಭವಿಗಳಿಗೆ ಕಿಟ್ಗಳನ್ನು ವಿತರಿಸಿ ಮಾತನಾಡಿ, ಆಸರೆ ಇಲ್ಲದ ಹಾಗೂ ಕಷ್ಟದಲ್ಲಿರುವ ಕುಟುಂಬಗಳಿಗೆ ನೆರವಾಗುವ ನಿಟ್ಟಿನಲ್ಲಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮೇಲ್ವಿಚಾರಕರಾದ ಹಳ್ಳಿ ಮೈಸೂರು ನವೀನ್ ಕುಮಾರ್, ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಸರಸ್ವತಿ, ಸೇವಾ ಪ್ರತಿನಿಧಿ ಯೋಗೇಶ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ತನಗೆ ವಿಚ್ಛೇದನ ನೀಡದೆ ಮತ್ತೊಂದು ಮದುವೆ ಮಾಡಿಕೊಳ್ಳಲು ಹೊರಟಿದ್ದ ಪತಿ ಇನ್ನೇನು ತಾಳಿ ಕಟ್ಟಬೇಕು ಎನ್ನುವಷ್ಟರಲ್ಲಿ ಕಲ್ಯಾಣ ಮಂಟಪಕ್ಕೆ ಪೊಲೀಸರ ಜೊತೆ ನುಗ್ಗಿ ಪತ್ನಿ ಭರ್ಜರಿ ಶಾಕ್ ಕೊಟ್ಟಿರುವ ಘಟನೆ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಯಡಿಯೂರಿನಲ್ಲಿ ನಡೆದಿದೆ. ಥೇಟ್ ಸಿನಿಮಾ ಶೈಲಿಯ ದೃಶ್ಯ ನೆರೆದಿದ್ದವರನ್ನು ಅಚ್ಚರಿಗೊಳಿಸಿದ್ದು, ಪತ್ನಿಗೆ ಗೊತ್ತಾಗದಂತೆ ಮತ್ತೊಂದು ಮದುವೆ ಮಾಡಲಾಗ್ತಿತ್ತು ಎಂಬ ಆರೋಪ ಕೇಳಿಬಂದಿದ್ದು, 2014ರಲ್ಲಿ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಲೇಪಾಕ್ಷಿ ಎಂಬಾಕೆಯನ್ನು ಹರಿಪ್ರಸಾದ್ ಮದುವೆಯಾಗಿದ್ರು. 8ನೇ ತರಗತಿಯಿಂದಲೇ ಇವರಿಬ್ಬರು ಪರಸ್ಪರ ಪ್ರೀತಿಸಿದ್ರು ಎನ್ನಲಾಗಿದ್ದು, ಮದುವೆ ಬಳಿಕ 10 ವರ್ಷ ಸಂಸಾರವನ್ನು ನಡೆಸಿದ್ರು. ಆ ಬಳಿಕ ಕೌಟುಂಬಿಕ ಕಲಹದ ಕಾರಣಕ್ಕೆ ದಂಪತಿ ಬೇರೆಯಾಗಿದ್ರು. ಈ ನಡುವೆ ಲೇಪಾಕ್ಷಿಗೆ ಗೊತ್ತಾಗದಂತೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ನಿಟ್ಟೂರು ಗ್ರಾಮದ ಯುವತಿಯ ಜೊತೆಗೆ ಮದುವೆಗೆ ಹರಿಪ್ರಸಾದ್ ಮುಂದಾಗಿದ್ದಾರೆ. ಅದರಂತೆ ಯಡಿಯೂರಿನ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಭಾನುವಾರ ಬೆಳಗ್ಗೆ 8:15ರಿಂದ 8:40ರವರೆಗೆ ಇದ್ದ ಮುಹೂರ್ತದಲ್ಲಿ ನಡೆಯುತ್ತಿದ್ದ ವಿವಾಹ ಕಾರ್ಯಕ್ರಮಕ್ಕೆ ಕುಣಿಗಲ್ ತಾಲೂಕಿನ ಅಮೃತೂರು ಪೊಲೀಸರ ಜೊತೆ ಲೇಪಾಕ್ಷಿ ಎಂಟ್ರಿ ಕೊಟ್ಟಿದ್ದಾರೆ. ನನ್ನ ಹಸ್ಬೆಂಡ್ ಹೆಸರು ಹರೀಶ್ ಪ್ರಸಾದ್, ಹುಡುಗಿ ಹೆಸರು ಬಂದು ಪುಣ್ಯಶ್ರೀ. ಸೊ ನನಗೆ ಇನ್ಫಾರ್ಮೇಷನ್ ಇಲ್ದೇನೆ, ನನಗಿನ್ನೂ ಡಿವೋರ್ಸ್ ಕೊಡ್ದೇನೆ ಬಂದು ಇಲ್ಲಿ ಸೆಕೆಂಡ್ ಮ್ಯಾರೇಜ್ ಆಗ್ತಾಯಿದ್ರು. ನಾವು ಹೋಗಿ ನಿಲ್ಲಿಸಿ ಇವಾಗ ಪೊಲೀಸ್ ಸ್ಟೇಷನ್ ಬಂದಿದ್ದೀವಿ, ಅಮೃತೂರು ಪೊಲೀಸ್ ಸ್ಟೇಷನ್ ಬಂದಿದ್ದೀವಿ. ಎಲ್ಲಿ ಮದುವೆ ಮಾಡ್ಕೊತಾ ಇದ್ರು? ಯಡಿಯೂರಲ್ಲಿ SLN ಕನ್ವೆನ್ಷನ್ ಹಾಲ್ ಅಲ್ಲಿ. ನಿಮಗೆ ಗೊತ್ತಿರಲಿಲ್ವಾ ಮದುವೆ ಆಗ್ತಾ ಇರೋದು? ಮದುವೆ ಆಗ್ತಿರೋದೆಲ್ಲ ಏನೂ ಗೊತ್ತಿರಲಿಲ್ಲ. ಬಟ್ ಸ್ಟ್ರೇಂಜರ್ಸ್ ಇಂದ ಇನ್ಫಾರ್ಮೇಶನ್ ಸಿಕ್ತು. ಇಲ್ಲಿ ಇನ್ವಿಟೇಷನ್ ಬಿಟ್ಟು ಹೋಗಿದ್ರು ಮನೆ ಹತ್ರ, ಅದರಿಂದ ಬಂದಿದ್ವಿ.
ಎಷ್ಟು ವರ್ಷ ಆಗಿದೆ ನಿಮ್ಮ ಮದುವೆ ಆಗಿ? ಮದುವೆ ಆಗಿ 11 ವರ್ಷ ಆಯಿತು. 11 ವರ್ಷ. ಏನು ನೀವಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಇತ್ತಾ ಏನಿತ್ತು? ಭಿನ್ನಾಭಿಪ್ರಾಯ ನಾವು ಸಪ್ರೇಟ್ ಆಗಿದ್ದಾಗ ಏನೂ ಇರಲಿಲ್ಲ. ಮತ್ತೆ ಇವ್ರು ಮದುವೆ ಮಾಡಿಕೊಂಡು 2ನೇ ಸಲ ನನಗೆ ಮದುವೆ ಮಾಡಿಕೊಂಡು ನಮ್ಮ ಹಸ್ಬೆಂಡ್ ಅವ್ರನ್ನ ನಮ್ಮ ಅತ್ತೆ ಮನೆಗೆ ಹೋದೆ. ಅಲ್ಲಿ ಅವ್ರು 4 ಜನ ಅವ್ರ ಅಕ್ಕಂದಿರು ಮತ್ತೆ ನಮ್ಮ ಅತ್ತೆ ಅವರೆಲ್ಲ ಟಾರ್ಚರ್ ಮಾಡ್ತಾ ಇದ್ರು. ಅದ್ರ ಮಧ್ಯದಲ್ಲಿ ಇವ್ರಿಗೆ ಅಫೇರ್ಗಳು ನಡೀತಾ ಇತ್ತು. ಮೈಸೂರು ಜಿಲ್ಲೆಯ HDಕೋಟೆ ತಾಲೂಕಿನ ಕಂಚಮಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕೋಟ್ಯಾಂತರ ರೂಪಾಯಿಗಳ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿ ಗ್ರಾಮಸ್ಥರು ದಾಖಲೆ ಸಮೇತ ಪ್ರತಿಭಟನೆ ನಡೆಸಿದ್ದಾರೆ. ಪಂಚಾಯಿತಿ ಕಾರ್ಯದರ್ಶಿಯಾಗಿ ಹಾಗೂ ಪ್ರಭಾರಿ ಪಿಡಿಒ ಆಗಿ ಕಾರ್ಯನಿರ್ವಹಿಸಿರುವ ಶಿವು ಎನ್ ಎಂಬುವರು ಅಕ್ರಮ ಹಣ ಸಂಪಾದನೆಯಲ್ಲಿ ತೊಡಗಿದ್ದು ಪಂಚಾಯಿತಿ ಅಧ್ಯಕ್ಷರು ಮತ್ತು ಎಂಜಿನಿಯರ್ಗಳೊಂದಿಗೆ ಶಾಮೀಲಾಗಿ ಸರ್ಕಾರದ ಹಣವನ್ನು ಲೂಟಿ ಮಾಡಿದ್ದಾರೆಂಬುದು ಗ್ರಾಮಸ್ಥರ ದೂರಾಗಿದ್ದು 2020ರಿಂದ 22ರ ಅವಧಿಯಲ್ಲಿ ಯಾವುದೇ ಕಾಮಗಾರಿ ನಡೆಸದೆಯೇ ನಕಲಿ ಬಿಲ್ ಸೃಷ್ಟಿಸಿ ಲಕ್ಷಾಂತರ ರೂಪಾಯಿ ಹಣ ಪಡೆಯಲಾಗಿದೆ. ಅಲ್ಲದೆ ನಂದಿನಿ ಹಾಲಿನ ಬೂತ್ಗೆ ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಕಲ್ಪಿಸುವುದು, ಸರ್ಕಾರಿ ಗೋಮಾಳ ಜಾಗಕ್ಕೆ ಹಣ ಪಡೆದು ಮನೆ ಕಟ್ಟಲು ಪರವಾನಗಿ ನೀಡುವುದು ಹಾಗೂ ನರೇಗಾ ಮತ್ತು 14ರಿಂದ 15ನೇ ಹಣಕಾಸು ಯೋಜನೆಯಲ್ಲಿ ಭಾರೀ ಗೋಲ್ಮಾಲ್ ನಡೆಸಿರುವ ಗಂಭೀರ ಆರೋಪಗಳು ಕೇಳಿಬಂದಿವೆ. ಸಾರ್ವಜನಿಕ ಸವಲತ್ತುಗಳ ವಿತರಣೆಯಲ್ಲೂ ತಾರತಮ್ಯ ಎಸಗಲಾಗಿದ್ದು ಅರ್ಹ ಬಡ ಫಲಾನುಭವಿಗಳಿಗೆ ಮಂಜೂರಾದ ಮನೆಗಳನ್ನು ವಾಪಸ್ ಕಳುಹಿಸಿ ಉಳಿವರಿಗೆ ಅನುಕೂಲ ಮಾಡಿಕೊಡಲಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಈ ಅಧಿಕಾರಿಯನ್ನು ಅಮಾನತುಗೊಳಿಸಿ ತನಿಖೆ ನಡೆಸಬೇಕು, ಇಲ್ಲದಿದ್ದರೆ ಲೋಕಾಯುಕ್ತಕ್ಕೆ ದೂರು ನೀಡುವುದಾಗಿ ಗ್ರಾಮದ ಮುಖಂಡರಾದ ಮಧು ಗುರುಸ್ವಾಮಿ, ವಕೀಲ ತುಂಟಾದಾರ್ಯ ಮತ್ತು ಇತರರು ಎಚ್ಚರಿಸಿದ್ದಾರೆ. ಕಣ್ಮುಂದೆ ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು ಒಂದೇ ದಿನ 10 ಲಕ್ಷ ಡ್ರಾ ಮಾಡ್ತಾರೆ. ಏನಕ್ಕೆ ಒಬ್ಬ PDO 10 ಲಕ್ಷನ ಡ್ರಾ ಮಾಡ್ಕೊಬರ್ತಾರೆ. ಡ್ರಾ ಮಾಡ್ಕೊಬಂದಿರೋ ಉದ್ದೇಶ ಇಲ್ಲ. 10 ಲಕ್ಷನ ಏನಕ್ಕೆ ಬಳಸ್ತೀವಿ ಅನ್ನೋ ಉದ್ದೇಶನೇ ಇಲ್ಲ. ಹಂಗಿದ್ರೆ ಮೂಲ ಏನು? ಈಗ ಒಬ್ಬರು ಬಡವರು ಒಂದು ಕೊಟ್ಟಿಗೆ ಕಟ್ಟಬೇಕು ಅಂದರೆ ಇವಾಗಲೇ ಹೇಳ್ತಿದ್ರು ಏನಂತ, ಕೊಟ್ಟಿಗೆಗೆ ನಾವು 3 ವರ್ಷದಿಂದ ಕೊಟ್ಟಿದ್ದೀವಿ ಅಂತ. ಇವ್ರದ್ದೇ ಹಸು ಮನೇಲಿ ಚಿರತೆ ಬಂದು ಕರು ಇದು ಮಾಡ್ಕೊಂಡೋಯ್ತು. ಅವ್ರಿಗೆ ಕೊಟ್ಟಿಗೆ ಅನ್ನೋದಿರಲಿ, ಅಲ್ಲಿ ಏನೂ ಇಲ್ಲ, ಒಂದು ಗೋಡೆ ಇಲ್ಲ, ಏನಿಲ್ಲ. ಒಬ್ಬರು ಸೀನಿಯರ್ ಸಿಟಿಸನ್ ಬಂದರೆ ಅವ್ರಿಗೆ ಹೆಂಗೆ ರೆಸ್ಪಾನ್ಸ್ ಮಾಡಬೇಕು ಅನ್ನೋ ಒಂದು ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ. ಇದು ಕಂಚಮಳ್ಳಿ ಗ್ರಾಮದ ಬಗ್ಗೆ ಮಾತಾಡ್ತಿಲ್ಲ, ಕಂಪ್ಲೀಟ್ ಪಂಚಾಯಿತಿ ವ್ಯಾಪ್ತಿ. ಯಾವುದೇ ಥರ ಏನು ಜಾತಿ ಭೇದ ಇದೆ ಎಲ್ರಿಗೂ ಆಗ್ತಾರೆ ಅನ್ನೋದ್ರ ಬಗ್ಗೆ. ಒಬ್ಬರು ಸೀನಿಯರ್ ಸಿಟಿಸನ್ ಬಂದರೆ ಫಸ್ಟು ಪ್ರಯಾರಿಟಿ ಕೊಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. 3 ವರ್ಷದಿಂದ ಒಂದು ಕೊಟ್ಟಿಗೆ ಗಲಿಬೇಕು. ಅವರು 57,000 ರೂಪಾಯಿ ಕೊಟ್ಟಿಗೆ ಕೊಡೋಕ್ಕಾಗಿಲ್ಲ. ಇವರು 10 ಲಕ್ಷ ಹೆಂಗೆ ಸರ್ ಒಂದೇ ಸಲ ಡ್ರಾ ಮಾಡ್ತಾರೆ? ಬಂದಿರೋ ಅಷ್ಟು ದುಡ್ಡನ್ನ ಡ್ರಾ ಮಾಡ್ತಾರೆ. ಮಾಡಿಬಿಟ್ಟು ಅವ್ರು ಏನು ಹೇಳ್ತಾರೆ, ಬೀದಿ ದೀಪಗಳಿಗೆ 8 ಲಕ್ಷ ಕೊಟ್ಟಿದ್ದೀನಿ ಅಂತಾರೆ. ನಮ್ಮಿರೋ ಪಂಚಾಯತಿಲಿರೋ ಎಲ್ಲ ಕಂಬ ಲೆಕ್ಕ ಹಾಕೊಂಡು ಬಂದ್ರು 8 ಲಕ್ಷ ರೂಪಾಯಿ ಯಾವ ಬೀದಿ ದೀಪಕ್ಕೂ ಆಗಲ್ಲ. ಇದೇ ವಿಚಾರವಾಗಿ ಗ್ರಾಮ ಸಭೆ ನಡೆದಾಗ ಹೈಲೈಟ್ ಮಾಡಿರ್ತೀನಿ. ಏನಂತ, ಸ್ಟ್ರೀಟ್ ಲೈಟ್ ಅಂದರೆ ಏನು? ಸ್ಟ್ರೀಟ್ ಲೈಟ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ಫೋಕಸ್ ಲೈಟ್ ತಾನೆ. ಒಂದು ಬಲ್ಬ್ಗೆ 500 ರೂಪಾಯಿ ಹಾಕಿದ್ರೆ ಮಿನಿಮಮ್ 1 ಇಯರ್ ವಾರಂಟಿ ಇರುತ್ತೆ. ನೀವು ಪ್ರತಿ ವರ್ಷ 8 ಲಕ್ಷ 10 ಲಕ್ಷ ಇದು ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ದುಡ್ಡಲ್ಲೇ ಆಯ್ತಾ ದುಡ್ಡು ಎಲ್ಲಿಗೋಯ್ತು ಅಂತ. ಮತ್ತು ಮಾರ್ಚ್ 21ನೇ ತಾರೀಕು 9,98,000 ಬರುತ್ತೆ. ಎಷ್ಟು ಬುದ್ಧಿವಂತರು ಅಂದರೆ 8ನೇ ತಾರೀಕು ಬಂದರೆ 8ನೇ ತಾರೀಕು ಹೋಗ್ಬಿಟ್ಟು 4.5 ಲಕ್ಷ ಡ್ರಾ ಮಾಡ್ತಾರೆ. 4.5 ಲಕ್ಷ ಏನಕ್ಕೆ ಡ್ರಾ ಮಾಡ್ತಾರೆ ಅಂತಂದರೆ, ಕೇಳಿದ್ರೆ 4.5 ಲಕ್ಷನ ನಾವು ಎಲೆಕ್ಟ್ರಿಕ್ ಅಂಗಡಿಯನ್ನು ಕೊಡಬೇಕು ಅಂತಾರೆ. ಹಂಗಾದ್ರೆ ಬಲ್ಪ್ ಯಾವುದು, ಎಲೆಕ್ಟ್ರಿಕ್ ಅಂಗಡಿ ಯಾವುದು? ಟೋಟಲ್ಲು ನೇರವಾಗಿ ಹೇಳ್ತಾರೆ. ಇನ್ನು ಫಲಾನುಭವಿಗಳು ಪಾಪ ಕೆಲಸ ಆಗಬೇಕಾಗಿರೋರು ಹೋಯ್ತು ಅಂತಂತಂದರೆ ನಿಮಗೆ ನೇರವಾಗಿ ದುಡ್ಡನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದಿಷ್ಟು ಕೊಡಬೇಕು, ಇದಿಷ್ಟು ಕೊಟ್ಟರೆ ನಾವು ಮಾಡ್ಕೊಡ್ತೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆರೋಪಗಳು ಕೇಳಿ ಬಂದಿದೆ, ಅವರು ಸಹಿತ ಮಾತಾಡ್ತಾರೆ. ಇದ್ರ ನಡುವೆ ಈ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಚಾರ್ಜ್ ತಗೊಂಡಿದ್ದಂಥ ಸಂದರ್ಭದಲ್ಲಿ ಒಂದೇ ದಿನದಲ್ಲಿ 8 ಲಕ್ಷ ರೂಪಾಯಿ, ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅವಧಿಯಲ್ಲಿ, ಅರ್ಧ ಗಂಟೆ ಬಿಟ್ಟು 1 ಲಕ್ಷ, ಇನ್ನರ್ಧ ಗಂಟೆ ಬಿಟ್ಟು 2 ಲಕ್ಷ, ಈ ರೀತಿ 8 ಲಕ್ಷ ರೂಪಾಯಿಯನ್ನು ಡ್ರಾ ಮಾಡಿದ್ದಾರೆ ಅಮೌಂಟ್ನ ಬ್ಯಾಂಕ್ ಖಾತೆಯಿಂದ. ಅದನ್ನು ಪರ್ಟಿಕ್ಯುಲರ್ಲಿ ಹತ್ತುವಾಳಿಗೆ 2 ಲಕ್ಷ ಅಂತ ಮಾಡಿದ್ದಾರೆ, ಚಿಕ್ಕನಂದಿ ಚಾಮಳ್ಳಿಗೆ 3 ಲಕ್ಷ ಅಂತ ಮಾಡಿದ್ದಾರೆ, ಕಂಚಮಳ್ಳಿಗೆ 3 ಲಕ್ಷ ಅಂತ ಮಾಡಿದ್ದಾರೆ. ಯಾವ ಉದ್ದೇಶಕ್ಕೆ ಅಂತಂದ್ರೆ ಯಾವುದೇ ರೀತಿ ನಮೂದು ಪಡಿಸಿಲ್ಲ, ಬರೀ ಅಮೌಂಟ್ ಮಾತ್ರ ವಿಡ್ರಾ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ RTI ಯಲ್ಲಿ ನಾವು ದಾಖಲೆಗಳನ್ನೆಲ್ಲ ಕೇಳಿದಾಗಲೂ ಸಹಿತ ಸಿಂಪ್ಲಿಫೈ ಮಾಡಿ ಹೇಳಿದ್ದಾರೆ, ನಾವು ಇಂಥ ಸಂದರ್ಭದಲ್ಲಿ ಇಂಥ ಊರುಗಳಿಗೆ 3 ಲಕ್ಷ 4 ಲಕ್ಷ 2 ಲಕ್ಷ ಈ ಥರ ವಿಡ್ರಾ ಮಾಡಿದ್ದೀವಿ ಅಂತ ಹೇಳ್ತಾರೆ. ವಿನಃ ಯಾವ ಕಾಮಗಾರಿಗೆ ಎಷ್ಟನ್ನ ಹಣವನ್ನು ಮೀಸಲಿಟ್ಟಿದ್ದೀವಿ, ಅದರಲ್ಲಿ ಯಾವ ಕಾಮಗಾರಿನ ಮಾಡಿದ್ದೀವಿ ಅನ್ನೋದನ್ನು ಎಲ್ಲೂ ಸಹಿತ ಉಲ್ಲೇಖ ಮಾಡಿಲ್ಲ. ಹೆಂಗೆ ಅಂತಂದರೆ, ಯಾವುದಾರ ಒಂದು ಅರ್ಜಿ ಕೊಟ್ಟರೆ ಆ ಅರ್ಜಿಗೆ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದು ಅವ್ರಲ್ಲಿಲ್ಲ. ನಾನು ನಮ್ಮ ತಾತನ ಹೆಸರದು ಒಂದು ಸರ್ವೆ ನಂಬರ್ದು 80ನೇ ಸರ್ವೆ ನಂಬರ್ದು ಜಮೀನಿದೆ, ಒಂದು 30 ಗುಂಟೆ ಜಮೀನು. ಆ ಜಮೀನಿನಲ್ಲಿ 2 ಸರ್ವೆ ನಂಬರ್ ಇದೆ. ಅದು ಆ 2 ಸರ್ವೆ ನಂಬರಲ್ಲಿ ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂದ್ಬಿಟ್ಟು ನಾನು ಒಂದು RTI ಅಪ್ಲೈ ಮಾಡಿದ್ದೆ. RTI ಅಪ್ಲೈ ಮಾಡಿದರೆ ಇದೇ ಶಿವಣ್ಣವರು ಏನು ಮಾಡ್ಯಾರು ಅಂತಂದರೆ, ಆ RTIಗೆ ಚಿಕ್ಕನಂದಿ ಗ್ರಾಮದ ಸರ್ವೆ ನಂಬರ್ 80ರಲ್ಲಿ ವೆಂಕಟೇಗೌಡ ಎಂಬುವರ ಬಾಬ್ತು ಸ್ವತ್ತನ್ನು ನೀಡಲು ವೈಯಕ್ತಿಕ ಮಾಹಿತಿ ಕೊಡಲು ಬರುವುದಿಲ್ಲ ಎಂದು ಅದನ್ನು ಬರೋದಿಲ್ಲ ಅಂತ ಒಂದು ಕೊಟ್ಟರೆ.
ನಾನು ವೈಯಕ್ತಿಕ ಕೇಳ್ತಾ ಇಲ್ಲ, ಇದು ಕೇಳ್ತಿರೋದು ನಾನು ನಮ್ಮ ತಾತನ ಆಸ್ತಿನ ನಮ್ಮ ತಂದೆ ಮತ್ತು ನಮ್ಮ ಚಿಕ್ಕಪ್ಪದಿರು ಹಂಚ್ಕೊಳ್ಬೇಕು. ಅದಕ್ಕೆ ಅವ್ರು ಏನು ದಾಖಲಾತಿ ಕೊಟ್ಟಿದ್ರು ಅದನ್ನು ದಾಖಲಾತಿ ಕೊಟ್ಟು ನಮಗೂ ಅದೇ ಥರ ಮಾಡಿಕೊಡಿ ಅಂತ ಹೇಳಿ ಒಬ್ಬನು ಮಾಡಿ ಈಗ ಏನು ಮಾಡಿದ್ದಾರೆ ಇವರು ಅಂತಂದರೆ, ಅವರು ನಮ್ಮ ಚಿಕ್ಕಪ್ಪನೊಬ್ಬರು ಮೆಂಬರ್ ಆಗಿದ್ದ, ಅವರು ಈಗ 21-22ನೇ ಇಸ್ವಿಲಿ ಅವರ 4ನೇ ಅಧ್ಯಕ್ಷರು ಆಗಿದ್ದರು. ಆ ಫೀಲ್ಡ್ ಅವ್ರ ಸಂಬಂಧಿಕರು ಯಾರಿದ್ರು ಅವ್ರ ಹೆಸರಿಗೆ ದುಡ್ಡು ಹಾಕೊಳ್ಳೋದು, ಅವ್ರದ್ದೇ ತಗೊಳ್ಳೋದು. ಇವತ್ತು ಹೋಗಿ ನೋಡಿ, ಒಬ್ಬೊಬ್ಬರ ಹೆಸರಲ್ಲಿ ವಯಸ್ಸಾಗಿರ್ತಕ್ಕಂಥ ರುದ್ರ ಹೆಸರಲ್ಲಿ ದುಡ್ಡು ಡ್ರಾ ಮಾಡವ್ರೆ. ವಯಸ್ಸಾಗಿರ್ತಕ್ಕಂಥ ರುದ್ರ ಹೆಸರಿನಲ್ಲಿ ಡ್ರಾ ಆಗಿದೆ ಅಮೌಂಟು, ಆಯಿತಾ. ಅಲ್ಲಿ ಈಗ ಮನೆ ಬಂದಿರೋವೇನು ಆನ್ಲೈನ್ ಮನೆ, ಯಾರು ಇದು ಕೂಲಿ ಕಾರ್ಮಿಕರಿದ್ರು ಅವ್ರಿಗೆ ಮಾತ್ರ ಬಂದಿರತಕ್ಕಂಥದ್ದು ಅಂತ ಹೇಳ್ತೀರಿ. ಹಾಗಾದರೆ ನಮ್ಮ ಮನೆ ಪಕ್ಕದಲ್ಲಿ ಮನೆ ಬಿದ್ದೋಗಿದೆ, 2-3 ವರ್ಷ ಆಯಿತು, ತಗಡನಲ್ಲಿ ವಾಸ ಮಾಡ್ತಾಯಿದ್ದಾರೆ. ಅಂಥವ್ರ ಮನೆ ಇಲ್ಲ, ಮನೆ ಇರೋರಿಗೆ ಮನೆ, ಹೌದಾ. ಇವ್ರು ಯಾರು ಬೇಕಾ ಅವ್ರಿಗೆ? ಇವ್ರು ಬರ್ತಾರೆ, ಎಲ್ಲ ಒಂದು ಕಡೆ ಕೂತ್ಕೋತಾರೆ, ತಿನ್ಕೋತಾರೆ, ಉಣ್ಕೋತಾರೆ, ಬೇಕಾದಂಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಏನು 2 ಲಕ್ಷ ಚಿಲ್ಲರೆ, 2 ಕೋಟಿಗಿಂತ ಹೆಚ್ಚು ಹಗರಣ ನಡೆದಿದೆಯೋ, ಇದು ಸೂಕ್ತವಾದ ತನಿಖೆ ಆಗಬೇಕು. ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ನಮ್ಮ ಸ್ನೇಹಿತರು ಹೇಳ್ದಂಗೆ ಈಗ ನಾವು ಇಒ ಮೀಟ್ ಮಾಡ್ತೀವಿ, ಮತ್ತು ನಾವು CS ಕೂಡ ಮೀಟ್ ಮಾಡ್ತೀವಿ, ಲೋಕಾಯುಕ್ತ ಕೂಡ ನಾನು ಕೊಡೋಕ್ಕೆ ರೆಡಿ ಇದ್ದೀವಿ ಸರ್, ವಿತ್ ಡಾಕ್ಯುಮೆಂಟು. ವಿತೌಟ್ ಡಾಕ್ಯುಮೆಂಟ್ ಅಲ್ಲ. 2008ರಲ್ಲಿ ನಮ್ಮ ನಾಗರಾಜ್ ಅವರು ಇಲ್ಲಿ ಅವರೇ ಇದೇ ಪಂಚಾಯತಿನಲ್ಲಿ ನಾನೊಂದು ಸಣ್ಣ ಕೆಲಸಕ್ಕೆ ಬಂದಾಗ ನನ್ನ ಮೇಲೆ ಇಡೀ ಗ್ರಾಮ ಪಂಚಾಯತಿ ಸದಸ್ಯರುಗಳ ಅವರು ಇದಕ್ಕೆ ಯಾವುದಕ್ಕೂ ಹೋಗಿಲ್ಲ. 7 ವರ್ಷ ಶಾಸಕರಾಗಿದ್ದಾರೆ. ಅವರು ಕೆಲಸಗಳು ಕುಂಠಿತ ಆಗಿರ್ಬೋದು, ನಮ್ಮ ಕ್ಷೇತ್ರ ದೊಡ್ಡದಾಗಿರೋದ್ರಿಂದ ಕುಂಠಿತ ಆಗಿರ್ಬೋದು ಕೆಲಸಗಳು. ಅವ್ರೇನಂದ್ರೆ ಇದಕ್ಕೆ ಪಂಚಾಯತಿ ಮಟ್ಟಕ್ಕೆ ಯಾವುದೋ ರಾಜಕೀಯ ಬಂದಿಲ್ಲ. ಅವರು ಜಾತಿ ನಾಯಕರು ಎಲ್ಲ ಇಡೀ ಕೋಟೆ ತಾಲೂಕು ಇಡೀ ಇದರಲ್ಲಿ 7 ವರ್ಷದಿಂದ ಯಾವುದೋ ಐತ ಘಟನೆ ನಡೆದಿದೆ. ಒಂದು ಜಾತಿ ಘರ್ಷಣೆ ಮಾಡಿದೆ. ಇಲ್ಲಿವರೆಗೂ ಅವರು ಇವತ್ತು ಗಂಟು ಹೆಸರು ಇದು ಮಾಡಿಲ್ಲ. ಎಲ್ಲ ಸಮಾಜದವ್ರಿಗೂ ಚೆನ್ನಾಗಿದ್ದಾರೆ, ಎಲ್ಲ ಸಮಾಜದವ್ರೂ ಸ್ಪಂದಿಸ್ತಾರೆ ಹೋದರೆ. ಆದರೂ ನಮ್ಮ ಕಂಚಬಳ್ಳಿ ಪಂಚಾಯತಿಗೆ ಅವರು ಯಾವುದಕ್ಕೂ ಎಂಟ್ರಿ ಆಗಿಲ್ಲ. ಯಾಕಂದ್ರೆ ಸ್ವಯಂ ಪಕ್ಷದವ್ರೆ ಅವ್ರನ್ನ ಇದರಲ್ಲಿ ಸುದ್ದಿವಾಹಿನಿಲಿ ಬಂತು. ನನಗೆ ನೋಡ್ಬಿಟ್ಟು ಭಾರಿ, ನಾನು ಬಳ್ಳಾರಿಲಿದೆ, ನಂಗೆ ನೋಡ್ಬಿಟ್ಟು ಭಾರಿ ಬೇಜಾರಾಯಿತು. ಆಗ ನಾನು ಅವ್ರ PA ಫೋನ್ ಮಾಡಿದೆ, ಬನ್ನಿ ಮಹೇಶ್ ಅವರೇ ಮಾತಾಡೋ ಅಂತಂದರು. ಆಗ ಆಯಿತು ಸರ್ ಮಾತಾಡೋ, ಹಿಂಗೆ ಆಗೋದಲ್ಲ ಅಂತ ಹೇಳಿದೆ. ಆಗ ನೀವು ಇಲ್ಲ, ಅದಕ್ಕೂ ನಮಗೂ ಸಂಬಂಧ ಇಲ್ಲ, ಇದು ಯಾರೋ ಅವರು ಸ್ವಂತ ಪಕ್ಷದವರೇ, ಅವ್ರ ಪಕ್ಷದವರೇ ಆ ಥರ ಮಾತಾಡಿದ್ಮೇಲೆ ನಾವು ಪಕ್ಷ ಇದ್ದಿಲ್ಲ, ವ್ಯಕ್ತಿ ಮುಖ್ಯ. ಒಬ್ಬ ಅನಿಲ್ ಚಿಕ್ಕಮದು ಅಂದ್ರೆ ಈಗ ನಮ್ಮ ಕ್ಷೇತ್ರ ಕುಂಠಿತ ಆಗಿರ್ಬೋದು, ರೋಡೆಲ್ಲ ಇದಾಗಿರ್ಬೋದು, ಈಗ ಮಾಡ್ತಾಯಿದ್ದಾರೆ. ಇನ್ನು 2 ವರ್ಷದೊಳಗೆ ಎಲ್ಲನೂ ಮಾಡ್ತೀನಿ ಅಂತ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಈಗ ಮೊನ್ನೆ ನಮ್ಮ ಗ್ರಾಮ ರಾಷ್ಟ್ರೀಯ ರೈತ ನಾಯಕರಾದ ಜಗಜ್ಜಿತ್ ಸಿಂಗ್ ದಾಲಿವಾಲ್ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ಕುರುಬೂರ್ ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಹಮ್ಮಿಕೊಳ್ಳಲಾಗಿರುವ ರೈತ ಜಾಗೃತಿ ಯಾತ್ರೆಗೆ ಈಗಾಗಲೇ ಚಾಲನೆ ದೊರೆತಿದೆ ಎಂದು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಕಿರುಗಸೂರು ಶಂಕರ್ ತಿಳಿಸಿದರು. ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಡಾಕ್ಟರ್ MS ಸ್ವಾಮಿನಾಥನ್ ವರದಿ ಜಾರಿ, ದೇಶದ ರೈತರ ಸಾಲ ಮನ್ನಾ ಹಾಗೂ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತರಿ ಕಾನೂನು ಜಾರಿಗೆ ಆಗ್ರಹಿಸಿ ಈ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದರು. ವಿವಿಧ ರಾಜ್ಯಗಳ ರೈತ ಮುಖಂಡರು ಭಾಗವಹಿಸುತ್ತಿರುವ ಈ ಐತಿಹಾಸಿಕ ಸಮಾವೇಶಕ್ಕೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದವರು ಮನವಿ ಮಾಡಿದರು. ಸಿಂಗ್ ದಲೇವಾಲರವರು ಹಾಗೂ ರಾಷ್ಟ್ರೀಯ ಸಹ ಸಂಚಾಲಕರಾದ ರೈತರತ್ನ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ರೈತ ಜಾಗೃತಿ ಯಾತ್ರೆನ ಹಮ್ಮಿಕೊಂಡಿದ್ದೀವಿ. ಏನು ರೈತ ಜಾಗೃತಿ ಯಾತ್ರೆ ನಿನ್ನೆ 7ನೇ ತಾರೀಕು ಕನ್ಯಾಕುಮಾರಿಯಿಂದ ಪ್ರಾರಂಭವಾಗಿದೆ. ಏನು ಈ ರೈತ ಜಾಗೃತಿ ಯಾತ್ರೆ 10ನೇ ತಾರೀಕು ಚಾಮರಾಜನಗರ ತಲುಪ್ತದೆ. 11ನೇ ತಾರೀಕು ನಾವು ಮೈಸೂರಿನ ಗಣಪತಿ ಸಚ್ಚಿದಾನಂದ ಸ್ವಾಮಿ ಆಶ್ರಮದಲ್ಲಿ ರೈತರ ಬೃಹತ್ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಏನು ಈ ರೈತ ಜಾಗೃತಿ ಯಾತ್ರೆಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಏನು ಕೃಷಿ ಉತ್ಪನ್ನಗಳ ಬೆಲೆಗೆ ಕನಿಷ್ಠ ಖಾತರಿ ಕಾನೂನು ಜಾರಿಯಾಗಬೇಕು. ಡಾಕ್ಟರ್ MS ಸ್ವಾಮಿನಾಥನ್ ವರದಿ ಶಿಫಾರಸು ಏನು ಮಾಡಿದ್ದಾರೆ ಸ್ವಾಮಿನಾಥ್ ಅವರು ಅದನ್ನು ಜಾರಿಗೆ ತರಬೇಕು. ಮತ್ತು ದೇಶದ ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಅಪ್ಪಣ್ಣ, ಕರುಹುಟ್ಟಿ ನಾಗರಾಜು, ಯೋಗೀಶ್, ನಿಂಗರಾಜು, ರಘು ಹಾಗೂ ಕಿರಣ್ ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸಹಾಯಕ್ಕೆ ಬಂದ ASIನಿಂದ ಅಸಭ್ಯ ವರ್ತನೆಯ ಆರೋಪ, ಅಸಹಾಯಕ ಮಹಿಳೆಯ ಕಣ್ಣೀರು, ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್. ಹಾಸನ ವಿದ್ಯಾನಗರದ ಸೈಟ್ ವಾರ್, ಯಶ್ ತಾಯಿ ವಿರುದ್ಧ ಮೂಲ ಮಾಲೀಕರಿಂದ ಸಿಡಿದ ಸ್ಫೋಟಕ ವಿಡಿಯೋ, ನಿರ್ಮಾಪಕಿ ಪುಷ್ಪ ವಿರುದ್ಧ ಪ್ರತ್ಯಾರೋಪ. ಹಾಸನದಲ್ಲಿ ಮೈತ್ರಿ ಸಂಘರ್ಷ, ಬಿಜೆಪಿ ಜೆಡಿಎಸ್ ದೋಸ್ತಿಗೆ ಭಿನ್ನ ಮತದ ಬಿಸಿ, ಕಾರ್ಯಕರ್ತರ ಆಕ್ರೋಶಕ್ಕೆ ಮಾಜಿ ಶಾಸಕರ ಧ್ವನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ VVC ಟಿವಿ, ಸತ್ಯದ ಕಡೆ ನಮ್ಮ ನಡೆ.